ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 10ನೇ ತಾರೀಕು ಬುಧವಾರ, ದಶಮಿ ತಿಥಿ ಹಾಗೂ ಇಂದು ರೇವತಿ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. 2-3 ದಿನಗಳ ತನಕ ಯಾವುದೇ ವಿಚಾರವೂ ನಿಮ್ಮ ಪರವಾಗಿ ಆಗೋದಿಲ್ಲ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಧನಾಗಮ, ಮಿತ್ರರಿಂದ ಇವತ್ತು ಮನಸ್ಸಿಗೆ ಸಂತೋಷ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಎಲ್ಲಾ ರೀತಿಯಲ್ಲೂ ನೀವು ಜಯವನ್ನು ಸಾಧಿಸುವಂತಹ ದಿವಸ. ಕರ್ಕ ರಾಶಿಯವರಿಗೆ ಇದು ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲಾ ಸಮಸ್ಯೆಗಳಿಗೂ ಇಂದು ಪರಿಹಾರ ಪ್ರಾಪ್ತಿ. ಸಿಂಹ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ನಿಮಗೆ ಸಹಕಾರ ಪ್ರಾಪ್ತಿ ಆಗೋದಿಲ್ಲ. ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಇವತ್ತು ನಿಮಗೆ ಯಾವುದೇ ಸಹಕಾರ ಇರೋದಿಲ್ಲ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ ಹಾಗೂ ಪಾರ್ಟ್ನರ್ಶಿಪ್ಗಳಲ್ಲಿ ಎಲ್ಲದರಲ್ಲೂ ಇವತ್ತು ಯಶಸ್ಸು ಪ್ರಾಪ್ತಿ. ತುಲಾ ರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಶತ್ರುನಾಶ, ಶತ್ರುಧ್ವಂಸ, ಆರೋಗ್ಯದಲ್ಲಿ ಸುಧಾರಣೆ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಅವಶ್ಯಕ. ಮುಖ್ಯವಾದಂತಹ ಯಾವುದೇ ನಿರ್ಧಾರಗಳನ್ನು ಇವತ್ತು ಮಾಡದೇ ಇರುವುದು ಬಹಳ ಒಳ್ಳೆಯದು. ಎಲ್ಲವೂ ನಿಮ್ಮ ಪರವಾಗಿ ಇರೋದಿಲ್ಲ. ಧನು ರಾಶಿಯವರಿಗೆ ನಾನಾ ರೀತಿಯ ಯೋಚನೆಗಳು ಮನೆಯ ವಿಚಾರದ ಬಗ್ಗೆ ಕಾಡಬಹುದು. ನಿದ್ದೆ ಬರದಂತೆ ಆಗಿ ಅನೇಕ ರೀತಿಯಲ್ಲಿ ಯೋಚನೆಗಳನ್ನ ಮಾಡಿಕೊಂಡು ಬೇಡದಂತಹ ವಿಚಾರಗಳಲ್ಲಿ ನೀವು ತಲೆಕೆಡಿಸಿಕೊಳ್ಳುವ ಸಾಧ್ಯತೆಗಳು ಇವತ್ತು ತುಂಬಾ ಜಾಸ್ತಿ. ಕೋರ್ಟ್ ಕಚೇರಿ ಮ್ಯಾಟರ್ಗಳಲ್ಲಿ ಇರೋರಿಗಂತೂ ಇವತ್ತು ಎಲ್ಲಿಗೂ ಹೋಗದೆ ಯಾವುದೇ ಮುಖ್ಯ ನಿರ್ಧಾರವನ್ನು ಮಾಡದೇ ಇರೋದೇ ಬಹಳ ಒಳ್ಳೆಯದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇವತ್ತು ನಿಮ್ಮ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯಲ್ಲೂ ನಿಮಗೆ ಜಯ ಪ್ರಾಪ್ತಿ. ಕುಂಭರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಇವತ್ತು ಗಮನ ಅವಶ್ಯಕ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಕುಟುಂಬದವರ, ಮುಖ್ಯವಾಗಿ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಇವತ್ತು ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸ್ತೀರಿ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ. ಮುಂದಿನ 20 ದಿನಗಳಲ್ಲಿ ಧನಾಗಮವಾಗತ್ತೆ. ನಿಮ್ಮ ಕ್ರಿಯಾಶೀಲತೆ ಬಹಳನೇ ಎಲ್ಲರಿಗೂ ಸಮಾಧಾನ ತರುವಂತದ್ದಾಗತ್ತೆ. ಕಲಾವಿದರಿಗಂತೂ ಬಹಳ ಮುಖ್ಯವಾದಂಥದ್ದು ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಪ್ರಗತಿಯನ್ನು ನೋಡುವಂತಹ ದಿನ. ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ ಹೆಚ್ಚಿನ ನೆಮ್ಮದಿ. ಇನ್ವೆಸ್ಟ್ಮೆಂಟ್ಗಳಲ್ಲಿ ಪ್ರಾಫಿಟ್ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಎಲ್ಲಾ ಪಾಪಗಳನ್ನು ನಾಶ ಮಾಡಿಕೊಳ್ಳಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.